ಎವ್ರಿಡೇ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡುವಂತಹ ಒಂದಷ್ಟು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಹಲವಾರು ರೀತಿಯ ಸೆಂಟೆನ್ಸಸ್ ನಾವು ನೋಡ್ತಾ ಬಂದಿದ್ದೀವಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್. ನಾನು ಅವಳನ್ನು ನೋಡಿದಾಗ ಅವಳು ನನ್ನ ಸೀನಿಯರ್ ಎಂದು ನನಗೆ ಗೊತ್ತಾಯಿತು. ನಾನು ಅವಳನ್ನು ನೋಡಿದಾಗ ಅವಳು ನನ್ನ ಸೀನಿಯರ್ ಎಂದು ನನಗೆ ಗೊತ್ತಾಯಿತು. ನಾನು ಅವಳನ್ನು ನೋಡಿದಾಗ ವೆನ್ ಐ ಸಿ ಹರ್ ಅವಳು ನನ್ನ ಸೀನಿಯರ್, ಶಿ ಈಸ್ ಮೈ ಸೀನಿಯರ್ ಎಂದು ನನಗೆ ಗೊತ್ತಾಯಿತು. ಐ ಗಾಟ್ ಟು ನೋ. ಸೆಂಟೆನ್ಸ್ ರಿಅರೇಂಜ್ ಮಾಡಿ ಮೀನಿಂಗ್ಫುಲ್ ಆಗಿ ಈ ಥರ ಬರುತ್ತೆ. ವೆನ್ ಐ ಸಿ ಹರ್ ಐ ಗಾಟ್ ಟು ನೋ ದ್ಯಾಟ್ ಶಿ ಈಸ್ ಮೈ ಸೀನಿಯರ್. ವೆನ್ ಐ ಸಿ ಹರ್ ಐ ಗಾಟ್ ಟು ನೋ ದ್ಯಾಟ್ ಶಿ ಈಸ್ ಮೈ ಸೀನಿಯರ್. ನೆಕ್ಸ್ಟ್ ಸೆಂಟೆನ್ಸ್. ಎಲ್ಲ ನಟರು ಒಳಗಡೆ ಒಟ್ಟಿಗೆ ಪಾರ್ಟಿ ಮಾಡುತ್ತಿದ್ದಾರೆ. ಎಲ್ಲ ನಟರು ಒಳಗಡೆ ಒಟ್ಟಿಗೆ ಪಾರ್ಟಿ ಮಾಡುತ್ತಿದ್ದಾರೆ. ಆಲ್ ಆ್ಯಕ್ಟರ್ಸ್ ಆರ್ ಪಾರ್ಟಿಂಗ್ ಟುಗೆದರ್ ಇನ್ಸೈಡ್. ಆಲ್ ಆ್ಯಕ್ಟರ್ಸ್ ಆರ್ ಪಾರ್ಟಿಂಗ್ ಟುಗೆದರ್ ಇನ್ಸೈಡ್. ನನ್ನ ಸ್ನೇಹಿತರು ತಿಂಗಳಿಗೊಮ್ಮೆ ಭೇಟಿಯಾಗುವಂತೆ ನೋಡಿಕೊಳ್ಳುತ್ತಾರೆ. ನನ್ನ ಸ್ನೇಹಿತರು ತಿಂಗಳಿಗೊಮ್ಮೆ ಭೇಟಿಯಾಗುವಂತೆ ನೋಡಿಕೊಳ್ಳುತ್ತಾರೆ. ನನ್ನ ಸ್ನೇಹಿತರು ಮೈ ಫ್ರೆಂಡ್ಸ್ ತಿಂಗಳಿಗೊಮ್ಮೆ ಭೇಟಿಯಾಗುವಂತೆ ಟು ಮೀಟಪ್ ಮಂತ್ಲಿ ನೋಡಿಕೊಳ್ಳುತ್ತಾರೆ. ಮೇಕ್ ಶೋರ್. ವರ್ಡ್ಸ್ ರಿಅರೇಂಜ್ ಆದಾಗ ಮೀನಿಂಗ್ಫುಲ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಮೈ ಫ್ರೆಂಡ್ಸ್ ಮೇಕ್ ಶೋರ್ ಟು ಮೀಟಪ್ ಮಂತ್ಲಿ. ಮೈ ಫ್ರೆಂಡ್ಸ್ ಮೇಕ್ ಶೋರ್ ಟು ಮೀಟಪ್ ಮಂತ್ಲಿ. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ಇಂದು ರಾತ್ರಿ ನಾವು ಕಂಪನಿಯ ಅದ್ಧೂರಿ ಯಶಸ್ಸನ್ನು ಆಚರಿಸುತ್ತಿದ್ದೇವೆ. ಇಂದು ರಾತ್ರಿ ನಾವು ಕಂಪನಿಯ ಅದ್ಧೂರಿ ಯಶಸ್ಸನ್ನು ಆಚರಿಸುತ್ತಿದ್ದೇವೆ. ಇಂದು ರಾತ್ರಿ ಟುನೈಟ್ ನಾವು ವಿ ಆರ್ ಕಂಪನಿಯ ಅದ್ಧೂರಿ ಯಶಸ್ಸನ್ನು ದ ಗ್ರ್ಯಾಂಡ್ ಸಕ್ಸಸ್ ಆಫ್ ದಿ ಕಂಪನಿ ಆಚರಿಸುತ್ತಿದ್ದೇವೆ. ಸೆಲೆಬ್ರೇಟಿಂಗ್. ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಬರುತ್ತೆ. ಟುನೈಟ್ ವಿ ಆರ್ ಸೆಲೆಬ್ರೇಟಿಂಗ್ ದಿ ಗ್ರ್ಯಾಂಡ್ ಸಕ್ಸಸ್ ಆಫ್ ದಿ ಕಂಪನಿ. ಟುನೈಟ್ we are celebrating the grand success of the company. The next sentence. ಅನೂಪ್ ಯಾವಾಗಲೂ ಬೇಕರಿಯಿಂದ ಬ್ಲೂಬೆರಿ ಚೀಸ್ ಕೇಕನ್ನು ತಿನ್ನುತ್ತಾನೆ. ಅನೂಪ್ ಯಾವಾಗಲೂ ಬೇಕರಿಯಿಂದ ಬ್ಲೂಬೆರಿ ಚೀಸ್ ಕೇಕನ್ನು ತಿನ್ನುತ್ತಾನೆ. ಅನೂಪ್ ಆಲ್ವೇಸ್ ಬೇಕರಿಯಿಂದ ಫ್ರಮ್ ಬೇಕರಿ ಬ್ಲೂಬೆರಿ ಚೀಸ್ ಕೇಕನ್ನು ತಿನ್ನುತ್ತಾನೆ. ಹ್ಯಾಸ್ ಬ್ಲೂಬೆರಿ ಚೀಸ್ ಕೇಕ್. ಇಲ್ಲಿ ಹ್ಯಾಸ್ ಅಂದರೆ ತಿನ್ನುತ್ತಾನೆ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಕಂಪ್ಲೀಟ್ ಸೆಂಟೆನ್ಸ್ ನಾವು ಈ ಥರ ಹೇಳ್ಬೋದು. ಅನೂಪ್ ಆಲ್ವೇಸ್ ಹ್ಯಾಸ್ ಬ್ಲೂಬೆರಿ ಚೀಸ್ ಕೇಕ್ ಫ್ರಮ್ ಬೇಕರಿ. ಅನೂಪ್ ಆಲ್ವೇಸ್ ಹ್ಯಾಸ್ ಬ್ಲೂಬೆರಿ ಚೀಸ್ ಕೇಕ್ ಫ್ರಮ್ ಬೇಕರಿ. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ನಾನು ನಿಮಗೆ ಫೋನ್ ಕರೆ ಮೂಲಕ ತಿಳಿಸುತ್ತೇನೆ. ಐ ವಿಲ್ ಲೆಟ್ ಯು ನೋ ಥ್ರೂ ಅ ಫೋನ್ ಕಾಲ್. I will let you know through a phone call. ನೆಕ್ಸ್ಟ್ ಸೆಂಟೆನ್ಸ್. ಮುಂದಿನ ಹಂತಕ್ಕೆ ನೀವು ಸಿದ್ಧರಿದ್ದೀರಾ? ಆರ್ ಯು ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ಅವನು ತನ್ನ ಹೆಂಡತಿಗೆ ಅನುಕೂಲ ಆಗುವಂತೆ ದಿಂಬನ್ನು ನೀಡಿದನು. ಅವನು ತನ್ನ ಹೆಂಡತಿಗೆ ಟು ಹಿಸ್ ವೈಫ್ ಅನುಕೂಲ ಆಗುವಂತೆ ಮೇಕಿಂಗ್ ಹರ್ ಕಂಫರ್ಟೇಬಲ್ ದಿಂಬನ್ನು ನೀಡಿದನು. ಆಫರ್ಡ್ ಅ ಪಿಲ್ಲೋ. ಓಕೆ, ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಹಿ ಆಫರ್ಡ್ ಅ ಪಿಲ್ಲೋ ಟು ಹಿಸ್ ವೈಫ್ ಮೇಕಿಂಗ್ ಹರ್ ಕಂಫರ್ಟೇಬಲ್. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ನೀವು ಅದರಿಂದ ಹೊರಬಂದು ಇಂದಿನ ಪಂದ್ಯವನ್ನು ಗೆಲ್ಲುವತ್ತ ಗಮನ ಹರಿಸಬೇಕು. ಯು ನೀಡ್ ಟು ಗೆಟ್ ಓವರ್ ಇಟ್ ಆ್ಯಂಡ್ ಇಂದಿನ ಪಂದ್ಯವನ್ನು ಗೆಲ್ಲುವತ್ತ ಗಮನ ಹರಿಸಬೇಕು. ಫೋಕಸ್ ಆನ್ ವಿನ್ನಿಂಗ್ ಟುಡೇಸ್ ಗೇಮ್. I repeat the sentence guys. You need to get over it
and focus on winning today's game. The next sentence guys. ನಾವು ಮನೆ ತಲುಪಬಹುದಾದ ಮೊದಲೇ ಕಳ್ಳರು ಗೋಡೆ ಹಾರಿ ಪರಾರಿಯಾಗಿದ್ದಾರೆ. ನಾವು ಮನೆ ತಲುಪಬಹುದಾದ ಮೊದಲೇ ಕಳ್ಳರು ಗೋಡೆ ಹಾರಿ ಪರಾರಿಯಾಗಿದ್ದಾರೆ. ನಾವು ಮನೆ ತಲುಪಬಹುದಾದ ಮೊದಲೇ ಬಿಫೋರ್ ವಿ ಕುಡ್ ರೀಚ್ ಹೋಮ್ ಕಳ್ಳರು ಗೋಡೆ ಹಾರಿ ಪರಾರಿಯಾಗಿದ್ದಾರೆ. ದ ಥೀವ್ಸ್ ಜಂಪ್ ಓವರ್ ದಿ ವಾಲ್ ಆ್ಯಂಡ್ ಎಸ್ಕೇಪ್. ದ ಥೀವ್ಸ್ ಜಂಪ್ ಓವರ್ ದಿ ವಾಲ್ ಆ್ಯಂಡ್ ಎಸ್ಕೇಪ್. ಥೀವ್ಸ್ ಅನ್ನೋದು ಥೀಫ್ ಪದದ ಪ್ಲೂರಲ್ ಫಾರ್ಮ್. ಸೊ ದ ಪ್ರಾಪರ್ ಸೆಂಟೆನ್ಸ್ ವಿಲ್ ಬಿ ಲೈಕ್ ದಿಸ್. ದ ಥೀವ್ಸ್ ಜಂಪ್ ಓವರ್ ದಿ ವಾಲ್ ಆ್ಯಂಡ್ ಎಸ್ಕೇಪ್ ಬಿಫೋರ್ ವಿ ಕುಡ್ ರೀಚ್ ಹೋಮ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ಅವನು ಚೀಲವನ್ನು ಕೈಬಿಟ್ಟು ಎಲ್ಲ ಸೇಬುಗಳು ಬಿದ್ದವು. ಅವನು ಚೀಲವನ್ನು ಕೈಬಿಟ್ಟು ಎಲ್ಲ ಸೇಬುಗಳು ಬಿದ್ದವು. ಅವನು ಚೀಲವನ್ನು ಕೈಬಿಟ್ಟು he dropped the bag and ಎಲ್ಲ ಸೇಬುಗಳು ಬಿದ್ದವು. All the apples fell out. So I repeat the sentence with proper order. He dropped the bag and all the apples fell out. The next sentence guys. ಜಾನ್ಗೆ ಎಷ್ಟು ನಿದ್ರೆ ಬರ್ತಿತ್ತು ಅಂದರೆ ಸಭೆ ನಡೆಯುವಾಗ ಅವನಿಗೆ ತನ್ನ ಕಣ್ಣುಗಳನ್ನು ತೆರೆಯಲು ಆಗುತ್ತಿರಲಿಲ್ಲ. ಜಾನ್ಗೆ ಎಷ್ಟು ನಿದ್ರೆ ಬರ್ತಾ ಇತ್ತು ಅಂದರೆ ಸಭೆ ನಡೆಯುವಾಗ ಅವನಿಗೆ ತನ್ನ ಕಣ್ಣುಗಳನ್ನು ತೆರೆಯಲಾಗುತ್ತಿರಲಿಲ್ಲ. ಜಾನ್ಗೆ ಎಷ್ಟು ನಿದ್ರೆ ಬರುತ್ತಿತ್ತು ಎಂದರೆ ಜಾನ್ ವಾಸ್ ಸೋ ಸ್ಲೀಪಿ ದ್ಯಾಟ್ ಸಭೆ ನಡೆಯುವಾಗ ಡ್ಯೂರಿಂಗ್ ದಿ ಮೀಟಿಂಗ್ ಅವನಿಗೆ ತನ್ನ ಕಣ್ಣುಗಳನ್ನು ತೆರೆಯಲು ಆಗುತ್ತಿರಲಿಲ್ಲ. He could not hardly keep his eyes open. Complete meaningful sentence ಈ ಥರ ಆಗುತ್ತೆ. John was so sleepy that he could not hardly keep his eyes open during the meeting. John was so sleepy that he could not hardly keep his eyes open during the meeting. The next sentence. ಟೀಚರ್ ವಿದ್ಯಾರ್ಥಿಗಳಿಗೆ ಕಾಗದದ ಮೇಲೆ ಗೆರೆಗಳನ್ನು ಎಳೆಯಲು ಹೇಳಿದರು. ಇದರಿಂದ ಅವರು ನೇರ ಗೆರೆಗಳಲ್ಲಿ ಬರೆಯಬಹುದು. ಟೀಚರ್ ವಿದ್ಯಾರ್ಥಿಗಳಿಗೆ ಕಾಗದದ ಮೇಲೆ ಗೆರೆಗಳನ್ನು ಎಳೆಯಲು ಹೇಳಿದರು. ಟೀಚರ್ ವಿದ್ಯಾರ್ಥಿಗಳಿಗೆ ಕಾಗದದ ಮೇಲೆ ಗೆರೆಗಳನ್ನು ಎಳೆಯಲು ಹೇಳಿದರು. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಡ್ರಾ ಲೈನ್ಸ್ ಆನ್ ದಿ ಪೇಪರ್. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಡ್ರಾ ಲೈನ್ಸ್ ಆನ್ ದಿ ಪೇಪರ್. ಇದರಿಂದ ಅವರು ನೇರ ಗೆರೆಗಳಲ್ಲಿ ಬರೆಯಬಹುದು. ಸೊ ದ್ಯಾಟ್ ದೇ ಕುಡ್ ರೈಟ್ ಇನ್ ಸ್ಟ್ರೈಟ್ ಲೈನ್ಸ್. ಗೈಸ್ ನಾನು ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಡ್ರಾ ಲೈನ್ಸ್ ಆನ್ ದಿ ಪೇಪರ್ ಸೊ ದ್ಯಾಟ್ ದೇ ಕುಡ್ ರೈಟ್ ಇನ್ ಸ್ಟ್ರೈಟ್ ಲೈನ್ಸ್. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.